ನಮಸ್ಕಾರಗಳು. ನನ್ನ ಹೆಸರು ವಿನಯ್ ಕುಮಾರ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಮ್ಮ ಅಪ್ಪಾಜಿಯಾದ ಮಾನ್ಯ STMC ಅಧ್ಯಕ್ಷರೇ, ಪೂಜ್ಯ ಗುರುಗಳೇ, ಊರಿನ ನಾಗರಿಕರೇ ಹಾಗೂ ನನ್ನ ಗೆಳತಿಯರೇ, ತಮ್ಮೆಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ನಮ್ಮ ಶಾಲೆಯಲ್ಲಿ ಮುಂಜಾನೆ 7:30ಕ್ಕೆ ಸರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ 80ನೇ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಅಂದಾಗೆ ಇಡೀ ದೇಶವೇ ಈ ಸ್ವಾತಂತ್ರ್ಯದ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಇದೆ. ಆದ್ರೆ ನಾಳೆಯಿಂದ ಮತ್ತು ಇದೇ ಸ್ಥಿತಿ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕು 79 ವರ್ಷ ಕಳೆದರೂ ನಮ್ಮ ದೇಶ ಇನ್ನೂ ಸರಿಯಾಗಿ ಅಭಿವೃದ್ಧಿ ಕಂಡಿಲ್ಲ. ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಆದ್ರೆ ಈ ಹಾಳಾದ ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಭಯೋತ್ಪಾದನೆ, ಕೋಮುವಾಚಾರದ ಸಮಸ್ಯೆಗಳಿಂದ ಈಗ ಸೋತು ಸೊರಗಿದೆ. ಆದ್ರೆ ಈ ಹಾಳಾದ ರಾಜಕಾರಣಿಗಳು ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಇಡೀ ದೇಶವನ್ನೇ ಹಾಳು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಜನರಿಗೆ ಕೆಲಸ ಕೊಡಬೇಕು, ಅವರಿಗೆ ದುಡಿಯುವಂತ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಜಾರಿಗೆ ತರಬೇಕು ಹೊರತು ಯಾವುದನ್ನು ಉಚಿತವಾಗಿ ಕೊಡಬಾರದು. ಉಚಿತವಾಗಿ ಕೊಡಬೇಕು ಏನು ಗೊತ್ತಾ? ಅದು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಿರಬೇಕು, ಸೌಲಭ್ಯಗಳು ಆಗಿರಬೇಕು, ಹೊರತು ಇನ್ಯಾವುದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ದೇಶದ 2 ಕಣ್ಣುಗಳು ಅಂದ್ರೆ ಅದು ನಮ್ಮ ರೈತ ಮತ್ತು ಸೈನಿಕರು. ಇವರಿಬ್ಬರು ನೆಮ್ಮದಿಯಾಗಿ ಇದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ಈ ತರ ಹೀಗೆ ಸಾಗುತ್ತಾ ಹೋಗುತ್ತೆ. ಹಾಗಾಗಿ ಹೀಗಾಗಬಾರದು. ಪ್ರಪಂಚದಲ್ಲಿರೋ 193 ದೇಶಗಳಲ್ಲಿ ನಮ್ಮ ದೇಶ ನಂಬರ್ 1 ಆಗಬೇಕು. ಅದೇ ನನ್ನ ಆಸೆ. ಜಿಲ್ಲೆ ಕೊಪ್ಪಳ, ತಾಲೂಕು ಕುಷ್ಟಗಿ, ಈ ನಿರ್ಬಂಚಿ ಗ್ರಾಮ ಸರ್ಕಾರಿ ಹಿರಿಯ ಮಾದರಿಯ ಶಾಲೆ ನಿರ್ಮಿಸಬೇಕು. ಅದೇ ನನ್ನ ಆಸೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ದೇಶ ರೈತ ಮತ್ತು ಸೈನಿಕರಿಗೆ ಅರ್ಪಿಸೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್. ಅಲ್ಲಿಂದ ಇಲ್ಲಿವರೆಗೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ